ಒಬ್ಬ ಭಯಾನಕ ನಟೋರಿಯಸ್ ಇಂಟರ್ನ್ಯಾಷನಲ್ ಡಾನ್. ಅವರ ಹೆಸರು ಕೇಳಿದ್ರೆ ಬಾಲಿವುಡಿಂದ ಹಿಡಿದು ಪೊಲಿಟಿಕಲ್ ಲೀಡರ್ಸು ಗಡ 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 ಅಂತ ನಡುತ್ತಾರೆ. ಯಾಕಂದರೆ ಆ ಒಂದು ಹೆಸರಿಗೆ ಅಷ್ಟು ದಮ್ಮಿದೆ, ಒಂದು ಪವರ್ ಇದೆ. ಆ ಕದರ್ ಆ ಹೆಸರಿಗೆ ಇನ್ನೂ ಇದೆ. ಆ ಒಬ್ಬ ವ್ಯಕ್ತಿ 2012ರಲ್ಲಿ ಜೈಲಿಗೆ ಹೋದವರು ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಸೊ ಜೈಲಲ್ಲಿ ಇದ್ದುಕೊಂಡೇ 60 ಕೇಸುಗಳನ್ನ ಅವರು ತಗೊಂಡಿದ್ದಾರೆ. ಅವ್ರಿಗಾಗಿ ಸುಮಾರು 700 ಜನ ಶಾರ್ಪ್ ಶೂಟರ್ಸ್ ಅವ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗೆ ಇವರ ನೆಟ್ವರ್ಕ್ ಭಾರತದಿಂದ ಕೆನಡಾವರೆಗೂ ಹರಡ್ಕೊಂಡಿದೆ. ಸೊ ಯಾರಿರ್ಬೋದು? ಸೊ ವೆಲ್ಕಮ್ ಮಿಸ್ಟರ್ ಗ್ಯಾಂಗ್. ಅದೊಂದು ಗ್ಯಾಂಗ್ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಮತ್ತು ಅಲ್ಲಿದ್ದಂತಹ ಎಲ್ಲ ಭಯೋತ್ಪಾದಕರ ಎದೆ ನಡುಗುವಂತೆ ಮಾಡಿತ್ತು. ಅದರಲ್ಲೂ ಎಸ್ಪೆಷಲಿ ಬಾಲಿವುಡ್ ಮತ್ತು ಪಂಜಾಬಿ ಸಿಂಗರ್ಸ್ ಮೇಲೆ ಈ ಗ್ಯಾಂಗ್ ಹೆವಿ ಟಾರ್ಗೆಟ್ ಮಾಡಿ ಕಾಯ್ತಾ ಕುಂತಿತ್ತು. ಈ ಕತೆಗೆ ನಾಯಕನೇ ಲಾರೆನ್ಸ್ ಬಿಷ್ಣೋಯ್. ಯಾರು ಈ ಲಾರೆನ್ಸ್ ಬಿಷ್ಣೋಯ್? ಅವನನ್ನು ಕಂಡ್ರೆ ಯಾಕೆ ಅವರೆಲ್ಲ ಹೆದರ್ಕೋತಾರೆ? ಅವನು ಧರ್ಮದ ಪರವಾಗಿ ಹೋರಾಡ್ತಿದ್ದಾನ ಅಥವಾ ಅವನೇನಾದರೂ ಅಧರ್ಮದ ಪರವಾಗಿ ಏನಾದರೂ ಕಾಯ್ತಾ ಇದ್ದಾನ? ಗೊತ್ತಿಲ್ಲ. ಸೊ ಈ ಕತೆನ ಡೈವ್ ಮಾಡ್ಕೊಂಡು ಹೋಗೋಣ. ದಿ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಲಾರೆನ್ಸ್ ಬಿಷ್ಣೋಯ್. ಪೊಲೀಸರಿಗೆ ಲಾರೆನ್ಸ್ ಬಿಷ್ಣೋಯ್ ಅನ್ನೋ ಹೆಸರೇನು ನಾರ್ಮಲ್ ಆಗಿರಲಿಲ್ಲ, ಅದು ಫುಲ್ ಅವರು ಕಾಮನ್ ಆಗಿಬಿಟ್ಟಿತ್ತು. ಯಾಕಂದರೆ ಅಂಥ ಹವಾನ ಅವರು ಹಬ್ಬಿಸಿದ್ರವಾಗಲೇ. ಸೊ ಈಗ ಇನ್ನೇನು ಮೇ ಬಿ ರಿಲೀಸ್ ಆಗ್ತಾ ಇದ್ದಾರೆ. ಭಯೋತ್ಪಾದಕರಿಗೆ ಮತ್ತು ಧರ್ಮ ವಿರೋಧಿಗಳಿಗೆ ಸ್ಟಾರ್ಟ್ ಆಗಿರುತ್ತೆ. ಪಂಜಾಬಿ ಗಾಯಕ ಆದಂತಹ ಸಿಧು ಮೂಸೇವಾಲಾ ಇವರ ಸಾವು ಕೂಡ ಹೇಗಾಯಿತು, ಯಾರು ಮಾಡಿದ್ರು? ಬಿಷ್ಣೋಯ್ ಕೂಡ ಹೇಳ್ತಾರೆ ನಮ್ಮ ಗ್ಯಾಂಗ್ಗೆ ಅದನ್ನು ಮಾಡಿದ್ದು ಅಂತ. ರೀಸನ್ ಲಾಸ್ಟಲ್ಲಿ. ಬಿಷ್ಣೋಯ್ ಜೈಲಿನಲ್ಲಿ ಇದ್ದುಕೊಂಡೇ ಅವರ ಗ್ಯಾಂಗ್ನ ಮೇಂಟೈನ್ ಮಾಡ್ತಿದ್ರು ಅಂದರೆ ನಂಬಕ್ಕಾಗತ್ತಾ? ನಂಬಲೇಬೇಕು. ಯಾಕಂದರೆ ಅವರು ಜೈಲಿನಲ್ಲಿ ಇದ್ದುಕೊಂಡು ಎಷ್ಟು ಟೀಮ್ನ ಎಷ್ಟು ದೇಶಗಳಲ್ಲಿ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಭಾರತದಿಂದ ಕೆನಡಾವರೆಗೂ ಅವರ ಸಾಮ್ರಾಜ್ಯನ ಅವರು ಸ್ಥಾಪಿಸ್ಕೊಂಡು ಅಲ್ಲಿ ಸುಮಾರು ಎಷ್ಟು ಲೆಕ್ಕನೇ ಇಲ್ಲದಿರೋಷ್ಟು ಜನನ ಅವರು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಅವರ ಒಂದು ಮಾತಿಗೆ ಜನ ಮುಗಿಬಿದ್ದು ಸಾಯ್ತಾರೆ. ಅಂದರೆ ಅವರಿಗೆ ಅಷ್ಟು ಅಭಿಮಾನಿಗಳು ಹೇಗೆ ಉಟ್ಕೊಂಡಿದ್ದಾರೆ ಅಂದರೆ ಅವರು ಧರ್ಮದ ಪರವಾಗಿಯೇ ಹೋರಾಡ್ತಿದ್ದಾರೆ ಹೊರತು ಅಧರ್ಮದ ಪರವಾಗಿ ಅವ್ರು ಯಾವತ್ತೂ ನಿಂತಿಲ್ಲ. ಸೊ ಇದುವರೆಗೂ ಕೂಡ ಅವರು ಜೈಲಲ್ಲೇ ಇದ್ದಾರೆ. ಸುಮಾರು ದಶಕಗಳೇ ಕಳೆದಿದೆ ಅವರು ಜೈಲಿಗೆ ಹೋಗಿ. ಸೊ ಮೇ ಬಿ ಅವರು ಈಗ ರಿಲೀಸ್ ಆಗ್ತಿದ್ದಾರೆ ಅಂತ ಒಂದು ವರದಿಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡಬೇಕು ಅವ್ರು ಏನಾದರೂ ಆಚೆ ಬಂದರೆ. ಬಿಷ್ಣೋಯ್ ಅವರು ಏನಾದರೂ ಯಾರಿಗಾದರೂ ಟಾರ್ಗೆಟ್ ಮಾಡಿದ್ರು ಅಂದರೆ ಅವ್ರ ಕತೆ ಕಲಾಸ್, ಫಿಕ್ಸ್ ಮಾಡ್ಕೊಬಿಡ್ತಾರೆ ಅವರು. ನಾನು ಆಗಲೇ ಹೇಳಿದೆ, ಸುಮಾರು ಕೆನಡಾವರೆಗೂ, ಇಂಡಿಯಾದಿಂದ ಕೆನಡಾವರೆಗೂ ಅವರ ಟೀಮ್ ಈಗಲೂ ಕೂಡ ವರ್ಕ್ ಮಾಡ್ತಿದೆ. ಬಿಷ್ಣೋಯ್ ಅವರು ಸುಮಾರು 700 ಜನರ ಶಾರ್ಪ್ ಶೂಟರ್ಗಳನ್ನು ಅವರ ಟೀಮಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ಇರಬೇಕು ಈ ಮನುಷ್ಯ ಅಂತ. ಲಾರೆನ್ಸ್ ಬಿಷ್ಣೋಯ್ ಅವರ ಹೆಸರು ಕೇಳಿದ್ರೆ ಬಾಲಿವುಡ್ ನಟರು ಕೂಡ ಮಾಡ್ತಾರೆ. ಲಾರೆನ್ಸ್ ಅವರು ಒಬ್ಬ ಪೊಲೀಸ್ ಪೇದೆಯ ಮಗ ಅವರು. ಹಾಗೆ ಇವರ ಎಜುಕೇಷನ್ LLB ಕೂಡ ಆಗಿರುತ್ತೆ. ನಿಮಗೆ ಡೌಟ್ ಬರ್ಬೋದು, LLB ಮಾಡಿದ್ದಾರೆ ಪೊಲೀಸ್ ಅವ್ರ ಮಗ ಆಗಿ ಇವರು ಯಾಕಪ್ಪ ಇಷ್ಟೆಲ್ಲ ಹಿಂಗೆ ಮಾಡ್ತಿದ್ದಾರೆ, ಏನಕ್ಕೆ ಇಷ್ಟೊಂದು ಜನನ ಸಾಯಿಸ್ತಾ ಇದ್ದಾರೆ, ಇವ್ರನ್ನ ಕಂಡ್ರೆ ಯಾಕೆ ಬಾಲಿವುಡ್ ರಾಜಕಾರಣಿಗಳು ಎಲ್ಲರೂ ಎದುರ್ಕೊತಾರೆ ಅಂದರೆ ಟಾಪಿಕ್ ಇದೆ ಕೇಳಿ. ನಿಮಗೆಲ್ಲ ಸಿದ್ದು ಮೂಸೇವಾಲಾ ಅವ್ರ ಕೇಸ್ ಗೊತ್ತಿರ್ಬೋದು ಅಥವಾ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಆ ಕೇಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಬಟ್ ಈ ಹೆಸರು ಏನಕ್ಕೆ ತಗೊಂಡೆ ಅಂದರೆ ಇವರನ್ನು ಕೊಲೆ ಮಾಡಿ ಸಾಯಿಸಿದ್ದು ಯಾರು? ಅವರೇ ಬಿಷ್ಣೋಯ್ ಗ್ಯಾಂಗ್. ಇವರು ಒಬ್ಬರು ಪಂಜಾಬಿ ಗಾಯಕ ಆಗಿರ್ತಾರೆ. ಅವರಿಗೆ ಕೋಟ್ಯಾಂತರ ಜನ ಫ್ಯಾನ್ಸ್ ಫಾಲೋಯಿಂಗ್ಸ್ ಇರ್ತಾರೆ. ಅಷ್ಟಿದ್ದು ಇವ್ರನ್ನ ಯಾಕೆ ಬಿಷ್ಣೋಯ್ ಗ್ಯಾಂಗ್ ಸಾಯಿಸಿದ್ರು? ಕ್ವಶನ್ ಬಂದೇ ಬರುತ್ತೆ. ಅದಕ್ಕೆ ಆನ್ಸರ್, ಲಾರೆನ್ಸ್ ಬಿಷ್ಣೋಯ್ ಅವರು ಹರಿಯಾಣದ ಒಂದು ಒಳ್ಳೆ ಕುಟುಂಬದಲ್ಲಿ ಜನಿಸ್ತಾರೆ. ಅವರ ತಂದೆ ಪೇದೆ ಕೂಡ ಆಗಿರ್ತಾರೆ. ಅವರು ಬೆಳೀತಾ ಒಳ್ಳೆ ಗುಣಗಳನ್ನೇ ಹೊಂದಿಸ್ಕೊತಾರೆ. ತನ್ನ ಧರ್ಮದ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡು ಅವರ ಧರ್ಮನ ಕಾಪಾಡ್ಕೋಬೇಕು, ನನ್ನ ಧರ್ಮನ ಉಳಿಸ್ಬೇಕು ಅನ್ನೋ ಒಂದು ಛಲದಿಂದ ಅವರು ಮುಂದೆ ಬರ್ತಾರೆ. ಅದಕ್ಕಾಗಿಯೇ ಅವರು LLB ಕೂಡ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಲಾರೆನ್ಸ್ ಅವರ ಜೀವನ ತುಂಬ ಚೆನ್ನಾಗೇ ಇತ್ತು. ಅವರು ಮುಗ್ಧ ಕೂಡ ಆಗಿದ್ದರು. ಅವರು ಯಾವಾಗ ಕಾಲೇಜ್ಗೆ ಬಂದು ಸೇರ್ಕೊತಾರೆ ಆವಾಗ ಅವರು LLB ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಾಲೇಜ್ ಟೈಮಲ್ಲಿ ಅವರಿಗೆ ಒಂದು ಹುಡುಗಿನ ಇಷ್ಟಪಡ್ತಿರ್ತಾರೆ. ಸೊ ಅವರು ಕಾಲೇಜ್ ಎಲೆಕ್ಷನ್ಗೆ ನಿಂತ್ಕೊತಾರೆ. ಯೂತ್ ಐಕಾನ್ ಯಾರು ಬೇಕು ಅಂತ ಹೇಳಿ ಕಾಲೇಜ್ ಎಲೆಕ್ಷನಲ್ಲಿ ನಿಂತ್ಕೊಂಡು ತುಂಬ ಕಾಲೇಜ್ ಪೊಲಿಟಿಕ್ಸ್ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ಅದರಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಕಾಲೇಜ್ ಎಲೆಕ್ಷನಲ್ಲಿ ನಿಂತು ಅವರು ಆ ಕಾಲೇಜ್ ಎಲೆಕ್ಷನಲ್ಲಿ ಸೋಲ್ತಾರೆ. ಆ ಸೋತ ಕಾರಣನೇ ಅವರ ಗುಂಪು ಮತ್ತು ಅಪೋಸಿಟ್ನ ಗುಂಪು ಮಧ್ಯೆ ಅವರಿಗೆ
ತುಂಬ ದೊಡ್ಡ ಜಗಳ ಆಗುತ್ತೆ. ಈ ಜಗಳದಲ್ಲಿ ಆಪೋಸಿಟ್ ಗುಂಪಿನವರು ಲಾರೆನ್ಸ್ ಪ್ರೀತಿ ಮಾಡ್ತಿದ್ದಂತಹ ಹುಡುಗಿನ ಜೀವಂತವಾಗಿ ಸುಟ್ಟಾಕಿರ್ತಾರೆ. ಬಟ್ ಲಾರೆನ್ಸ್ ಅವರು ಈ ಒಂದು ವಿಷಯದಿಂದನೇ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕಾಗಿ ಬಂತು. ಕಣ್ಣೆದುರುಗಡೆನೆ ತನ್ನ ಪ್ರೇಯಸಿನ ಸುಟ್ಟಾಕ್ತಿದ್ದಾರೆ, ಅದನ್ನು ಕಣ್ಣಲ್ಲಿ ನೋಡಿ ಲಾರೆನ್ಸ್ ಅವತ್ತೇ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ತಾರೆ. ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ಅವರು ಶುರು ಮಾಡ್ತಾರೆ. ಚುನಾವಣೆಯಲ್ಲಿ ಆಪೋಸಿಟ್ ಪಾರ್ಟಿ ಗೆದ್ದಂತಹ ಅವನ ಲೀಡರ್ನ ಬಿಷ್ಣೋಯ್ ಸಾಯಿಸ್ತಾರೆ. ಸೊ ಅವರ ಕತೆ ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾದಂತಹ ಕೇಸ್ಗಳು ಇಲ್ಲಿವರೆಗೂ 60 ಕೇಸ್ಗಳಾಗಿ ಬಂದು ನಿಂತಿದೆ. ಸೊ ಬಿಷ್ಣೋಯ್ ಅವರು ಏನಕ್ಕೋಸ್ಕರ ಈ ಕೊಲೆ ಪ್ರಕಾರಗಳನ್ನ ಮಾಡಿದ್ರು, ಅವರ ತಲೆಯಲ್ಲಿ ಏನಿತ್ತು, ಏನಕ್ಕೋಸ್ಕರ ಅವರು ಇದನ್ನೆಲ್ಲ ಮಾಡಿದ್ರು, ರೀಸನ್ಸ್ ಲಾಸ್ಟಲ್ಲಿದೆ. 2012ರಲ್ಲಿ ಅವರು ಜೈಲು ಸೇರ್ತಾರೆ. ಇಲ್ಲಿವರೆಗೂ ಕೂಡ ಅವರು ಜೈಲಿಂದ ಆಚೆ ಬರಲೇ ಇಲ್ಲ. ಬಟ್ ಜೈಲಲ್ಲಿ ಇದ್ದುಕೊಂಡೇ ಅವರ ಬೇಕಾಗಿದ್ದಂತಹ ಕೆಲಸಗಳನ್ನ ಮಾಡಿಸ್ಕೊಂತಿದ್ದಾರೆ. ಇನ್ನು ಅವರು ಆ ಜೈಲೊಳಗಡೆ ಇದ್ದೇ ಅಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡ್ರು ಅಂದರೆ ಅವ್ರೇನಾದರೂ ಆಚೆ ಬಂದರೆ, ಅದೇ ಥರ ನಮ್ಮ ಡಿ ಬಾಸು ಬೇಗ ಆಚೆ ಬರಲಿ ಅಂತ ನಾವು ವಿಶ್ ಮಾಡ್ತೀವಿ. ಸೊ ಬೇಗ ಆಚೆ ಬನ್ನಿ ಡಿ ಬಾಸ್, ವಿ ಆರ್ ವೇಟಿಂಗ್ ಫ್ಯಾನ್ ಆಫ್ ಡಿ ಬಾಸ್. ಲಾರೆನ್ಸ್ ಬಿಷ್ಣೋಯ್ ಅವರು ಜನಗಳ ಗಮನಕ್ಕೆ ಯಾವಾಗ ಬಂದರು ಅಂದರೆ, ಒಬ್ಬ ಬಾಲಿವುಡ್ ಸ್ಟಾರ್, ಅವರ ಹೆಸರು ತಗೋಬೇಕು ಇಲ್ವೋ ನನಗಂತೂ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ, ಅವರು ಒಬ್ಬ ದೊಡ್ಡ ಸ್ಟಾರ್. ಅವರ ಮಾತು ಎಲ್ಲ ಕಡೆ ಒಂದು ವರ್ಡ್ ವೇದ ವಾಕ್ಯ ಆಗಿ ಕೇಳ್ತಾರೆ. ಬೈ ಚಾನ್ಸ್ ಕೇಳಲಿಲ್ಲ ಅಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ. ಸೊ ಇಷ್ಟಂತೂ ಕೊಡ್ತೀನಿ, ಅವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅವರಿಂದನೇ ಬಿಷ್ಣೋಯ್ ಜನಗಳ ಗಮನಕ್ಕೆ ಬರ್ತಾರೆ. ಯಾಕಂದರೆ ಅವರು ಒಂದ್ಸಲ 2018ರಲ್ಲಿ ಕೃಷ್ಣ ಮುರುಗ ಅಂದರೆ ಅದೊಂಥರ ಜಿಂಕೆ, ಅದನ್ನು ಆ ಬಾಲಿವುಡ್ ನಟ ಗುಂಡಿಟ್ಟು ಸಾಯಿಸ್ತಾರೆ, ಅದು ತಮಾಷೆಗೋಸ್ಕರ. ಸೊ ಇದನ್ನು ಸಹಿಸ್ಕೊಳ್ಳಕ್ಕಾಗದೆ ಬಿಷ್ಣೋಯ್ ಅವರು ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಸುಮಾರು ಸಲ ಕೊಲೆ ಪ್ರಯತ್ನ ಟ್ರೈ ಮಾಡಿದ್ದಾರೆ. ಬಟ್ ಅಷ್ಟು ಸಲಿನೂ ಅವರು ವಿಫಲ ಆಗಿದ್ದಾರೆ. ಸೊ ಈಗಲೂ ಕೂಡ ಅವರ ಮೇಲೆ ಬಿಷ್ಣೋಯ್ ಇನ್ನೂ ಕೂಡ ಟಾರ್ಗೆಟ್ ಇಟ್ಟಿದ್ದಾರೆ. ಬಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಮೇ ಬಿ ಅದಾಗಬಾರ್ದು, ಒಂದೆರಡು ಸಲ ವಾರ್ನಿಂಗ್ ಕೊಟ್ಟರೆ ಸುಮ್ಮನೆ ಆಗ್ಬೋದು ಅಂದ್ಕೊಂಡು ನಾವು ಒಂದೆರಡು ವಿಶ್ ಮಾಡೋಣ. ಬಟ್ ಆದರೂ ಬಿಷ್ಣೋಯ್ ಏನಕ್ಕೆ ಇಷ್ಟು ತೀರ ಡೀಪಾಗಿ ಆ ವಿಷಯಗಳನ್ನ ತಗೊತಿದ್ದಾರೆ? ಬಿಷ್ಣೋಯ್ ಅವರು ಹೊರಗಡೆ ಒಂದು ದೊಡ್ಡ ಗ್ಯಾಂಗ್ನೇ ಕಟ್ಕೊಂಡಿದ್ದಾರೆ. ಆ ಗ್ಯಾಂಗ್ ಧರ್ಮಕ್ಕೋಸ್ಕರ ಹೋರಾಡ್ತಿದೆ, ಸನಾತನ ಧರ್ಮಕ್ಕೆ ಮೊದಲಾಗಿ ಹೋರಾಡ್ತಿದೆ. ಇವರ ಗುಂಪಲ್ಲಿ ಸುಮಾರು 700 ಜನ ಶಾರ್ಪ್ ಶೂಟರ್ಸ್ ಇದ್ದಾರೆ. ಸೊ ಇವರ ಗುಂಪು ಇನ್ನು ಎಷ್ಟು ದೊಡ್ಡದಿರಬೇಡ ಯೋಚನೆ ಮಾಡಿ. ಈ ಟೀಮ್ನ ಹೊರಗಡೆಯಿಂದ ನೋಡ್ಕೊಳ್ಳೋದು ಲಾರೆನ್ಸ್ನ ಬಲಗೈ ಬಂಟ ಆಗಿದ್ದಂತಹ ಗೋಲ್ಡಿ ಬ್ರಾರ್. ಇವನು ಕೆನಡಾದಲ್ಲಿ ಇದ್ಕೊಂಡೇ ಲಾರೆನ್ಸ್ ಏನು ಹೇಳ್ತಾರೆ ಆ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ಕೊಳ್ತಾ ಬರ್ತಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಭಾರತದಿಂದ ಕೆನಡಾವರೆಗೂ ಇವರ ಗ್ಯಾಂಗ್ ಡಿವೈಡ್ ಆಗಿ ಭೂಗತ ಲೋಕದಲ್ಲಿ ಅಡಗಿ ಕುಂತಿದೆ. ಲಾರೆನ್ಸ್ ಅವರು ಈಗ ಇಂಟರ್ನ್ಯಾಷನಲ್ ಡಾನ್ ಆಗಿ ಪೋರ್ಟ್ರೇ ಆಗಿದ್ದಾರೆ. ಸೊ ಇವ್ರು ಯಾಕೆ ಹೀಗಾದ್ರು, ಏನಕ್ಕೆ ಹಿಂಗಾದ್ರು ಅಂತ ಹೇಳಿ ಆಲ್ರೆಡಿ ಒಂದು ಇನ್ಸಿಡೆಂಟ್ನ ನಿಮಗೆ ಹೇಳಿದ್ದೀನಿ. ಬಟ್ ಅವರು ಧರ್ಮಕ್ಕೋಸ್ಕರ ಏನಕ್ಕೆ ಇಷ್ಟು ಕೊಲೆಗಳನ್ನ ಮಾಡ್ತಿದ್ದಾರೆ? ಸುಮ್ಮನೆ ಇರ್ಬೋದಲ್ವ ಎಲ್ಲರ ಥರ ಅಂತ ನೀವು ಕ್ವಶನ್ ಮಾಡ್ಬೋದು. ಬಟ್ ಸುಮ್ಮನೆ ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನಾನು ಹೇಳಿ ನಿಮಗೆ ಏನಾದರೂ ಒಂದು ಆನ್ಸರ್ ಬಂದರೆ ನೋಡೋಣ, ಏನು ಬರುತ್ತೆ ಒಂದ್ಸಲ ಕಮೆಂಟ್ ಮಾಡಿ ನೋಡೋಣ. ಸೊ ಅಟ್ ಪ್ರೆಸೆಂಟ್ ಲಾರೆನ್ಸ್ ಅವ್ರಿಗೆ ತುಂಬ ಜನ ಟಾರ್ಗೆಟ್ ಆಗಿ ಇದ್ದಾರೆ. ಬಟ್ ಅಷ್ಟು ಜನ ಟಾರ್ಗೆಟ್ ಮಾಡೋಕ್ಕೆ ಕಾರಣ ಇದ್ದಾವೆ. ಯಾಕಂದರೆ ಅಷ್ಟು ಜನ ಯಾವುದೋ ಒಂದು ರೀತಿಯಲ್ಲಿ ವಿಚಾರದಲ್ಲಿ ಮಾತಲ್ಲಿ ಹಿಂದೂ ಸಂಸ್ಕೃತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತಾರೆ. ಸೊ ಅದಕ್ಕೋಸ್ಕರನೇ ಲಾರೆನ್ಸ್ ಅವರು ಅವ್ರನ್ನ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಟಾರ್ಗೆಟ್ ಮಾಡಿರೋ ಗನ್ ಪಾಯಿಂಟ್ ಯಾವಾಗ ಹೋಗಿ ಬೀಳುತ್ತೋ ಗೊತ್ತಿಲ್ಲ. ಸೊ ಸದ್ದಂತೂ ಬಂದೇ ಬರುತ್ತೆ. ಸೊ ಕೇಳೋಣ. ಸೊ ಇದಾಗಿತ್ತು ಲಾರೆನ್ಸ್ ಬಿಷ್ಣೋಯ್ ಅವರ ಸ್ವಲ್ಪ ಮಟ್ಟಿನ ಇಂಟ್ರೊಡಕ್ಷನ್. ಸೊ ಅವ್ರು ಏತಕ್ಕೆ ಈ ಥರ ಎಲ್ಲ ಕೊಲೆ ಮಾಡಿದ್ರು, ಏತಕ್ಕೆ ಅವರು ಟಾರ್ಗೆಟ್ ಮಾಡ್ತಾರೆ ಅಂತ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನೋಡೋಣ ಯಾವ ಥರ ಕಮೆಂಟ್ಸ್ ಹಾಕ್ತೀರಾ ಅಂತ. ಸೊ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನಿಮಗೇನಾದರೂ ಮಿಸ್ಟರಿ ಕಂಟೆಂಟ್ಸ್ ನಿಮಗೆ ಬೇಕು ಅಂತ ಗೊತ್ತಾದರೆ, ಅಥವಾ ನಿಮಗೇನಾದರೂ ಮಿಸ್ಟ್ರಿ ಕಂಟೆಂಟ್ಸ್ ಏನಾದರೂ ಬೇಕಿದ್ರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸೊ ಥ್ಯಾಂಕ್ ಯು. ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಲವ್ ಯು ಆಲ್. ಸೊ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಒಳ್ಳೊಳ್ಳೆ ಕಂಟೆಂಟ್ ತರ್ತೀನಿ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ. ಸೊ ಬಾಯ್ ಮಿಸ್ಟರಿ ಗ್ಯಾಂಗ್.